ಹಲೋ ಎವ್ರಿವನ್, ಚೆನ್ನಾಗಿದ್ದೀರಾ? ನೋಡಿ, ಒಂದು ಸ್ವೀಟ್ ರೆಡಿ ಮಾಡಿದ್ದೀನಿ ಇವತ್ತು. ತುಂಬ ಚೆನ್ನಾಗಿದೆ. ಸೊ ಅದನ್ನು ಅರ್ಚನಂಗೆ ಟೇಸ್ಟ್ ಕೊಡೋಣಂತೆ. ಅರ್ಚು ಏನೋ ಕೆಲಸ ಮಾಡ್ತಾ ಇದ್ದಾಳೆ, ನೋಡೋಣ ಏನು ಮಾಡ್ತಾ ಇದ್ದಾಳೋ. ಹಾಯ್ ಅರ್ಚು, ನೋಡು ಸ್ವೀಟ್ ನಿಂಗೋಸ್ಕರ ರೆಡಿ ಮಾಡಿದ್ದೀನಿ. ಹೇಗಿದೆ, ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ ರೀ. ಹಲ್ಸಿನಣ್ಣು ಹಲ್ವಾ. ಗೊತ್ತಾಯ್ತಾ? ಇವತ್ತಿನ ಮೆನ್ಯೂ ಬಂದು ಹಲಸಿನ ಹಣ್ಣಿನ ಹಲ್ವಾ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣಂತ ಬನ್ನಿ. ನೋಡಿ, ಮಾರ್ಕೆಟಿಂದ ಒಂದು ಹಲಸಿನ ತಂದಿದ್ದೀನಿ. ತುಂಬ ಚೆನ್ನಾಗಿದೆ. ಅದು ಕಲರ್ ನೋಡಿದ್ರೇ ಖುಷಿ ಆಗುತ್ತೆ, ಆ ಥರ ಇದೆ. ಸೊ ಎಲ್ಲರೂ ಹಲಸಿನ ಹಣ್ಣಿನ ಹಲ್ವಾ ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿ ರೆಡಿ ಮಾಡ್ತಾರೆ. ನಾವು ಇವತ್ತು ಡಿಫ್ರೆಂಟಾಗಿ ಹಲಸಿನಗಳನ್ನ ಸಣ್ಣ ಕಟ್ ಮಾಡ್ಕೊಳ್ಳೋಣಂತೆ. ಅದು ಸಣ್ಣ ಕಟ್ ಮಾಡಿಕೊಂಡು ಹಲಸಿನ ಹಲ್ವಾ ಮಾಡಿದ್ರೆ ಬಾಯಿಗೆ ಆ ಪೀಸಸ್ ಸಿಗ್ತಾ ಇರುತ್ತಲ್ವ, ಆ ಟೇಸ್ಟೇ ಬೇರೆ. ಹಾಗಾಗಿ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣಂತೆ ಫಸ್ಟು. ಆಮೇಲೆ ಹಲಸಿನ ಹಣ್ಣು ಅಂದರೆ ತುಂಬ ಎಲ್ಲರಿಗೂ ಇಷ್ಟವಾದ ಹಣ್ಣು, ಏಕೆಂದರೆ ಅದರಲ್ಲಿ ತುಂಬ ಪ್ರೋಟೀನ್ಸು, ವಿಟಮಿನ್ಸು, ಕ್ಯಾಲ್ಶಿಯಮು ಎಲ್ಲ ಫುಲ್ ಇರುತ್ತೆ. ಸೊ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಹಲಸಿನ ಹಣ್ಣನ್ನ 1 ಕಪ್ಪು ತೊಗೊಳ್ಳೋಣಂತೆ. ಈ ಅಳತೆ ಕರೆಕ್ಟ್ ಪ್ರಮಾಣದಲ್ಲಿ ಮಾಡಿದ್ರೆ ಸ್ವೀಟ್ಸ್ ತುಂಬ ಚೆನ್ನಾಗಾಗುತ್ತೆ. ಅದೇ ಥರ ನಾನು ಇವಾಗ ಬೆಲ್ಲ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಬಂದು 1/4 ಕಪ್ಪು. ಅದೇ ಮೆಜರ್ಮೆಂಟಲ್ಲಿ 1/4 ಕಪ್ಪು ಸಕ್ಕರೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿ ಮಾಡ್ಬೋದು. ತುಪ್ಪ. ಆಮೇಲೆ ನೆಕ್ಸ್ಟ್ ಬಂದು ಒಂಚೂರು ನಾವು ಕೊಬ್ಬರಿ ತೊಗೊಳ್ಳೋಣಂತೆ, 3/4 ಕಪ್ಪಷ್ಟು ಕೊಬ್ಬರಿ. ಹಸಿ ಕಾಯಿ ಬೇಡ, ಒಣಗಿರೋ ಕೊಬ್ಬರಿ. ಆಮೇಲೆ ಅದಕ್ಕೆ ಗಾರ್ನಿಷ್ಗೆ ಅಂದ್ಬಿಟ್ಟು ಗೋಡಂಬಿ ಬಾದಾಮಿನ ಪೀಸ್ ಮಾಡ್ಕೊಂಡಿರೋ ಅಂಥದ್ದನ್ನು ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣಂತೆ. ಬಾಣಲಿ ಇಟ್ಕೊಂಡ್ಮೇಲೆ ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಳ್ಳಿ. ಮುಂಚೆನೇ ತುಪ್ಪ ಹಾಕಿದ್ರೆ ಅದು ತುಪ್ಪ ಕರಗೋದಿಲ್ಲ, ಲೇಟ್ ಆಗುತ್ತೆ. ಸೊ ಬಾಣಲಿ ಬಿಸಿ ಮಾಡ್ಕೊಂಡ್ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಹಲಸಿನ ಹಣ್ಣಿನ ಪೀಸಸ್ನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣಂತೆ. ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಏಕೆಂದರೆ ಹಲಸಿನ ಹಣ್ಣು ತುಂಬ ಸಾಫ್ಟಾಗೇ ಇರುತ್ತೆ. ಅದು ಒಂದು 2-3 ಮಿನಿಟ್ಸ್ಗೆ ಅದು ನೀಟಾಗಿ ಫ್ರೈ ಆಗುತ್ತೆ. ಹಾಗಾಗಿ ಆದಷ್ಟು ಕೈ ಬಿಡಬೇಡಿ, ಕೈ ಆಡಿಸ್ತಾನೆ ಇರಬೇಕು, ಏಕೆಂದರೆ ಅದು ಕಪ್ಪಾಗಬಾರ್ದು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಥರ ಆಗಬೇಕು ಅಷ್ಟೇ, ಜಾಸ್ತಿ ಕಪ್ಪು ಆಗೋಗಿಲ್ಲ. ಅದಿಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೆಲ್ಲ ಇಟ್ಕೊಂಡಿರ್ತೀವಲ್ಲ, ಬೆಲ್ಲನ ಹಾಕ್ಕೊಂಬಿಡೋಣಂತೆ. ಬೆಲ್ಲ ಹಾಕ್ಕೊಂಡಾಗ ಅದು ಬೆಲ್ಲ ಪಾಕ ಆದಂಗೆ ಆಗುತ್ತಲ್ಲ, ಆ ಪಾಕದಲ್ಲಿ ಅದು ಇನ್ನು ಮಿಕ್ಕಿದ್ದು ಫ್ರೈ ಆಗಬೇಕು. ಆವಾಗಲೇ ಅದರದ್ದು ಟೇಸ್ಟು ಬೆಲ್ಲ ಆಮೇಲೆ ಹಲಸಿನ ಎರಡು ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಸಕ್ಕರೆ ಹಾಕ್ಕೊಳ್ಳೋಣಂತೆ. ಸಕ್ಕರೆನೂ ಅಷ್ಟೇ, ಆ ಟೇಸ್ಟೇ ಬೇರೆ ಬರುತ್ತೆ. ಬೆಲ್ಲದ ಟೇಸ್ಟು ಪ್ಲಸ್ ಸಕ್ಕರೆ ಟೇಸ್ಟು ಎರಡು ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎರಡನ್ನೂ ಯೂಸ್ ಮಾಡಿ ಇವತ್ತು ಈ ಸ್ವೀಟ್ ರೆಡಿ ಮಾಡ್ತಾ ಇರೋದು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ತುಂಬ ಸ್ವೀಟ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ನಾವು ಮುಂಚೆನೇ ಕರಗಿಸ್ಕೊಂಡು ಪಾಕ ಮಾಡ್ಕೋಬೇಕು ಅಂತಲೂ ಏನೂ ಇರಲ್ಲ, ಯಾಕೆಂದರೆ ಅದರಲ್ಲಿ ಏನು ಡಸ್ಟ್ ಇರಲ್ಲ. ಸೊ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಒಣ ಕೊಬ್ಬರಿ ಹಾಕಿದ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾಯಿ ಕೆಲವ್ರು ಯೂಸ್ ಮಾಡ್ತಾರೆ, ಬಟ್ ಒಣ ಕೊಬ್ಬರಿ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಆಮೇಲೆ ಇದು ಒಣ ಕೊಬ್ಬರಿ ಹಾಕಿರೋದ್ರಿಂದ ನಾವು ಒಂದು 4-5 ಡೇಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ನೋಡಿ, ಇವಾಗ ಎಲ್ಲ ಒಣ ಕೊಬ್ಬರಿ, ಬೆಲ್ಲ, ಸಕ್ಕರೆ ಎಲ್ಲ ಮಿಕ್ಸಾಗಿ ಒಂದು ಹದಕ್ಕೆ ಬಂದಿದೆ. ಈ ಥರ ನೀಟಾಗಿ ಹದಕ್ಕೆ ಬಂದಾಗ ಒಂಚೂರು ನಾವು ನೋಡ್ಕೋಬೇಕು, ಅದು ಮೆತ್ತಗಾದ್ಮೇಲೆ ತಕ್ಕೊಳ್ಳೋಣ. ನೆಕ್ಸ್ಟು ಅದಕ್ಕೆ ಒಂದು ಗಾರ್ನಿಷ್ಗೆ ನಾವು ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದು ಅಷ್ಟೇ, ತುಂಬ ರೋಸ್ಟ್ ಮಾಡ್ಕೋಬೇಡಿ, ಗೋಲ್ಡನ್ ಬ್ರೌನ್ ಅಷ್ಟಾದರೆ ಸಾಕು. ತುಂಬ ರೋಸ್ಟ್ ಆದರೆ ಅದು ಒಂಥರ ಕಹಿ ಟೇಸ್ಟ್ ಬಂದ್ಬಿಡುತ್ತೆ. ಸೊ ಗೋಲ್ಡನ್ ಬ್ರೌನ್ ಆಗ ಅಷ್ಟಾದರೆ ಸಾಕು, ಇನ್ನು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಅದನ್ನು ಒಂದು ಬೌಲ್ಗೆ, ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಸ್ಮೆಲ್ಲು ಘಮ 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 ಅಂತ ಇದೆ. ಮನೆಯವ್ರಿಗೆಲ್ಲರಿಗೂ ಮಾಡಿಕೊಟ್ಬಿಟ್ರೆ ಒನ್ಸ್ ಮೋರ್ ಅಂತ ನಿಮ್ಮನ್ನು ಪೀಡಿಸ್ತಾನೆ ಇರ್ತಾರೆ, ಇನ್ನೂ ಒಂದ್ಸರಿ ಮಾಡಿಕೊಡೋ ತನಕ ಬಿಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ, ಇದಕ್ಕೆ ನಾವು ಗಾರ್ನಿಷ್ಗೆ ಅಂತ ರೆಡಿ ಮಾಡ್ಕೊಂಡಿರೋಂಥ ಗೋಡಂಬಿ ಬಾದಾಮಿ ಎರಡು ಆ್ಯಡ್ ಮಾಡ್ಕೊಂಬಿಟ್ರೆ ಟೇಸ್ಟು ಡಬಲ್ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.